ನೋಡಿ ಈ ಸಾರ್ವಜನಿಕರು ನೀರು ತುಂಬ್ಕೊಂಬರ್ಬೇಕಾದ್ರೆ ಒಳ್ಳೆ ಮೆಟ್ಲು ಕೂಡ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂದ್ರೆ ನೀರು ತುಂಬ್ಕೊಂಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಚಪ್ಪಲಿನ ಹೊರಗಡೆ ಬಿಟ್ಟು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ. ಅದು ಅವರು ನೀರಿಗೆ ಕೊಡುವಂಥ ಒಂದು ಗೌರವ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನರಗುಂದ ತಾಲೂಕು, ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದ್ಲಿ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ಕೆರೆನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ವೀಕ್ಷಕರೇ. ನೋಡಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಜನ ಇವತ್ತಿಗೂ ಕೂಡ ಕೆರೆ ನೀರು ಕುಡಿತಾಯಿದ್ದಾರೆ. ಈ ಕೆರೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅವರು. ಇಲ್ಲಿನ ಗುರು ಹಿರಿಯರಾಯಿತು. ಯಾವುದೇ ಥರ ಗಲೀಜು ಯಾವುದೇ ಥರ ಮಾಡಿಲ್ಲ. ಇದು ಮಾಡೋ ಉದ್ದೇಶ ಒಂದೇ. ನಾವು ಎಷ್ಟೋ ಹಳ್ಳಿಯಲ್ಲಿ ನೋಡ್ತಾ ಇದ್ದೀವಿ, ಕೆಲವೊಬ್ರು ಉಳಿಸ್ಕೊಂಡು ಹೋಗಿದ್ದಾರೆ, ಕೆಲವೊಬ್ರು ಅವನ್ನೆಲ್ಲ ಮುಚ್ಚಿಬಿಟ್ಟು ಅಲ್ಲೇ ಮನೆಗಿನ ಮಾಡ್ಕೊಂಡು ಇಲ್ಲಾಂದ್ರೆ ಗಟ್ರ ನೀರು ಬಿಟ್ಟಿದ್ದಾರೆ. ಆ ಥರ ಬಿಡಬಾರ್ದು ಅನ್ನೋದು ಉದ್ದೇಶಕ್ಕಷ್ಟೇ. ಈ ಕೆರೆ ಬಾವಿ ಕೆರೆ ಕಟ್ಟೆಗಳನ್ನ ನಾವು ಕಾಪಾಡ್ಕೊಂಡ್ರಿಂದ ಇವು ಅಂತರ್ಜಲದ ಮೂಲಗಳು. ಮುಂದಿನ ಪೀಳಿಗೆಗೆ ನೀರಿನ ಅಂಶ ಭೂಮಿಯಲ್ಲಿ ಉಳ್ದಂಗೆ ಆಗುತ್ತೆ. ಅವರು ಒಳ್ಳೆಯ ಶುದ್ಧವಾದ ನೀರು ಕುಡಿತಾರೆ. ಆ ಒಂದು ಉದ್ದೇಶದಿಂದ ಇದು ವಿಡಿಯೋ ಮಾಡ್ತಾ ಇರೋದು. ಈ ಹದ್ಲಿ ಗ್ರಾಮದ ಜನರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಕೆರೆ. ಇದು ಒಂದು 10 ಎಕರೆ ವಿಸ್ತೀರ್ಣವುಳ್ಳ ಕೆರೆ. ಇದು ತುಂಬ ಚೆನ್ನಾಗಿದೆ. ಒಂದು ವರ್ಷ ತುಂಬತಪ್ಪ ಅಂದರೆ 2 ರಿಂದ 3 ವರ್ಷ ನೀರು ಯೂಸ್ ಮಾಡ್ತಾರೆ ಅವರು. ನೋಡಿ ಹೇಗಿದೆ. ನೋಡಿ ವೀಕ್ಷಕರೇ, ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ. ಯಾಕಪ್ಪ ಅಂತಂದರೆ ಪ್ರತಿ ಊರಲ್ಲಿ ಹಿಂದಿನ ಕಾಲದ ಮೊದಲಿಂದ ಕೆರೆಗಳಿದ್ದು, ಆ ಕೆರೆ ಬಾವಿಗಳೆಲ್ಲ ಇದ್ದು ಅವನ್ನೆಲ್ಲ ನಾವು ಮುಚ್ಚಿಬಿಟ್ಟಿದ್ದೀವಿ. ಇಲ್ಲಾಂದ್ರೆ ಅವಕ್ಕೆ ಗಟ್ರ ನೀರು ಬಿಡೋದು ಅವನ್ನೆಲ್ಲ ಮಾಡಿದ್ದೀವಿ. ಆದರೆ ಇಲ್ಲಿ ಹದ್ಲಿ ಗ್ರಾಮದಲ್ಲಿ ಆ ಥರ ಮಾಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಯಿದ್ದಾರೆ. ಅವ್ರು ಹೃತ್ಪೂರ್ವಕ ಧನ್ಯವಾದಗಳು. ನಾವು ಇದೇ ರೀತಿ ಕೆರೆ ಕಟ್ಟೆಗಳನ್ನ ಬಾವಿಗಳನ್ನ ಉಳಿಸ್ಕೊಂಡು ಹೋಗೋಣ. ಯಾಕಂದರೆ ಇವು ಅಂತರ್ಜಲ ಮೂಲಗಳು ವೀಕ್ಷಕರೇ. ಈ ಅಂತರ್ಜಲ ಮೂಲಗಳು ನಾವು ಕಾಪಾಡಿಕೊಂಡ್ರೆ ಮುಂದಿನ ಪೀಳಿಗೆ ಇವು ಉಪಯೋಗ ಆಗುತ್ತೆ. ಸರಿನಾ? ಒಂದು ಶಾಸ್ತ್ರ ಇದೆ. ಏನಪ್ಪ ಅಂತಂದ್ರೆ, ಅಜ್ಜನ ಕಾಲದಾಗ ಬಾವಿ, ಮಗನ ಕಾಲದಾಗ ಬೋರ್ವೆಲ್ಲು, ಮೊಮ್ಮಗನ ಕಾಲದಾಗ ಏನಾಗುತ್ತೋ ಅನ್ನೋದಕ್ಕೆ ಒಂದು ನಾಣ್ಣುಡಿ ಇದೆ. ಅದು ಹಂಗಾಗೋದು ಬೇಡ. ಒಂದು ಪ್ರತಿ ಊರಲ್ಲಿರೋ ಕೆರೆಗಳನ್ನ ಕಾಪಾಡ್ಕೊಂಡು ಹೋಗೋಣ. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯದ ಮಟ್ಟಿಗೆ ಕೆರೆಗಳನ್ನ ಕಾಪಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಸರಿನಾ ವೀಕ್ಷಕರೇ? ಇದಂತೂ ಎರಿಭೂಮಿ. ತುಂಬ ಏನಂತಾರಲ್ಲ, ಒಳ್ಳೆ ನೀರು ಸಿಕ್ಕಿದೆ ಇಲ್ಲಿ ಜನರಿಗೆ. ಒಳ್ಳೆ ನೀರು ಸಿಕ್ಕಿದ್ದಕ್ಕಿಂತ ಕೂಡ ನೀರು ಪ್ರತಿ ಊರಲ್ಲಿ ಸಿಗುತ್ತೆ. ಆದರೆ ಇವರು ಕಾಪಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದಕ್ಕೋಸ್ಕರ ಇವ್ರು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಸರಿನಾ? ನಾವು ಕೂಡ ಪ್ರತಿ ಊರಲ್ಲಿ ಕೆರೆಗಳನ್ನ ಕಾಪಾಡ್ಕೊಂಡು ಹೋಗೋಣ. ಕೆರೆ ನೋಡಿರಿ, ಕೆರೆ ಈಗ ನಾವು ಈ ಕೆರೆ ಕಾಪಾಡಲಾರ್ದಕ್ಕೆ ಫಿಲ್ಟ್ರ್ ನೀರು ಬಂದು ಆ ಜಾಗಕ್ಕೆ ನಾವು ಅಲ್ಲಿ ದುಡ್ಡು ಕೊಟ್ಟು ತೊಗೊಂಬರ್ತೀವಿ. ಫಿಲ್ಟ್ರ್ ನೀರು ಫ್ರೀ ಅಂತ ಬರಲ್ಲ. ಇಲ್ಲಿ ಹಾಗಲ್ಲ. ಆಲ್ರೆಡಿ ಏನಂತಾರಲ್ಲ, ಪರಿಸರದಿಂದ ಫಿಲ್ಟ್ರೇ ಬಂದಿರ್ತೈತಿ. ಒಳ್ಳೆ ಪಿ ಎಚ್ ವ್ಯಾಲ್ಯೂ ಇರುವಂಥ ನೀರು ಇರ್ತೈತಿ. ಸರಿನಾ ವೀಕ್ಷಕರೇ? ತುಂಬ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ಪ್ರತಿ ಊರಲ್ಲಿರುವ ಕೆರೆ ಬಾವಿಗಳನ್ನ ಕಾಪಾಡ್ಕೊಂಡು ಹೋಗೋಣ. ನೀವು ಈ ಏನಂತಾರೆ ಹದ್ಲಿ ಗ್ರಾಮದ ಕೆರೆನ ವಿಡಿಯೋ ಮಾಡಿದಿಲ್ಲ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಅವ್ರಿಗೂ ಒಂದು ಇದಾಗುತ್ತೆ. ಯಾಕಂದರೆ ಇದು ನಮ್ಮೆಲ್ಲರ ಕರ್ತವ್ಯ. ಇದು ಎಲ್ಲರಿಗೂ ನಾವು ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಆಗುತ್ತೆ. ನಮ್ಮ ಊರಲ್ಲಿ ಕೆರೆ ನಾವು ಕಾಪಾಡ್ಕೋಬೇಕಪ್ಪ. ಕಾಪಾಡ್ಕೊಂಡು ಹೋದರೆ ಫಿಲ್ಟರ್ ನೀರಿಂದ ಒಂದು ಅಭಾವ ತಪ್ಪುತ್ತೆ ನಮಗೆ. ಸರಿನಾ? ಫಿಲ್ಟರ್ ನೀರು ಹೊತ್ತಂಬರ್ ತಪ್ಪುತ್ತೆ. ಆ ಒಂದು ದೇಶಕ್ಕೆ ಪ್ರತಿಯೊಬ್ಬರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂದು ಗೊತ್ತಾಗುತ್ತೆ ನಾವು ಕೆರೆಗಳನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು. ಸರಿನಾ ವೀಕ್ಷಕರೇ? ನೀವು ಇಲ್ಲಿ ಹದ್ಲಿ ಗ್ರಾಮಕ್ಕೆ ಬಂದ್ರಪ್ಪ ಅಂದರೆ ಬನ್ನಿ, ಈ ಕೆರೆ ನೀರು ಕೂಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿನಾ ವೀಕ್ಷಕರೇ? ಮಾತು ಜಾಸ್ತಿ ಆಯಿತು. ಸರಿನಾ? ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.